ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಸ್ವರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಬಂದುಬಿಟ್ಟು ಗುರುವಾರದ ದಿವಸ ಬೆಳಗ್ಗೆನೇ ಎದ್ದು ರಾಘವೇಂದ್ರ ಸ್ವಾಮಿಗೆ ಹೋಗಬೇಕಲ್ಲ, ಅಂದರೆ ರಾಯರ ಮಠಕ್ಕೆ ಹೋಗಬೇಕು ಅಂದ್ಬಿಟ್ಟು ಬೆಳಗ್ಗೆ ಬೇಗ ಎದ್ದು ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಪ್ರತಿ ಗುರುವಾರ ಅಂತೂ ನಮ್ಮ ಮನೇಲಿ ಏನಿಲ್ಲ ಅಂದರೂ 4:15 ಗಂಟೆ ಬೆಳಗಿನ ಜಾವ ಏಳಲಿಲ್ಲ ಅಂದರೆ ಮನೇಲಿ ಪೂಜೆ ಮಾಡಿ ಮಠಕ್ಕೆ ಮಕ್ಕಳನ್ನ ಕರ್ಕೊಂಡು ಹೋಗಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ನಮ್ಮ ಚಿಕ್ಕ ಪಾಪನ ನೋಡಿಕೊಂಡು ಮತ್ತೆ ಅಂಗಡಿಗೆ 9 ಗಂಟೆಗೆ ಹೋಗಬೇಕು ಅಂದರೆ ಆಗೋದೇ ಇಲ್ಲ. ಕೆಲವೊಂದು ಸತಿ 4 ಗಂಟೆ 4:15 ಇದ್ದರೂ ಕೂಡ ಲೇಟಾಗೇ ಹೋಗ್ಬಿಟ್ಟಿರುತ್ತೆ, ತುಂಬ ಲೇಟಾಗಿ ಹೋಗ್ಬಿಟ್ಟಿರುತ್ತೆ. ಬಟ್ ಏನು ಮಾಡೋದು, ಈ ಚಳಿ ವೆದರಲ್ಲಿ ಅಷ್ಟೊತ್ತಿಗೂ ಹೇಳೋಕ್ಕಾಗಲ್ಲ, ಇದ್ರೂ ಕೆಲಸ ಮಾಡೋಕ್ಕಾಗಲ್ಲ. ಸೊ ಎದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ ಬೆಳಗ್ಗೆ ಬೇಗ ಎದ್ದು ನಾನು ಇನ್ನೂ ಜಸ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ದೆ ಅಷ್ಟೇ. ಬಿಕಾಸ್ ಅಷ್ಟು ಬೇಗ ಎದ್ದಿರ್ತೀವಲ್ಲ, ಇನ್ನು 5:30-6 ಗಂಟೆ ಅಷ್ಟೊತ್ತಿಗೆ ಮಠಕ್ಕೆ ಹೋಗ್ಬಿಟ್ಟಿರ್ತೀವಿ. ಸೊ ಆ ಟೈಮಲ್ಲಿ ನಮಗೆ ದೇವ್ರಿಗೆ ತುಳಸಿ ಮತ್ತು ಹೂವು ಎಲ್ಲ ಸಿಕ್ಕಿರೋದಿಲ್ಲ ನಮ್ಮ ಏರಿಯಾದ ಮಾದನಾಯಕನಹಳ್ಳಿಲಿ. ಬಟ್ ನೆನ್ನೆ ನೈಟ್ ತೊಗೊಳ್ಳೋಣ ಅಂದ್ಬಿಟ್ಟು ಮರ್ತ್ಕೊಬಿಟ್ಟೆ. ಪ್ರತಿ ವಾರನೂ ಹಿಂಗೆ ಆಗುತ್ತೆ, ಮರ್ತೇ ಹೋಗ್ಬಿಟ್ಟಿರ್ತೀನಿ. ಫಸ್ಟು ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಇಟ್ಟು ರಾಯರ ಮಠಕ್ಕೆ ಹೋಗಿ ದೀಪ ಎಲ್ಲ ಹಚ್ಚಿ ಬಂದು ಅದಾದಮೇಲೆ ಹಾಗೆ ಬರ್ತಾ ಮಠದಲ್ಲಂತೂ ಇದ್ದೇ ಇರುತ್ತೆ ಪ್ರತಿ ವಾರ. ನಾವು ಎಷ್ಟೇ ಬೇಗ ಹೋದರೂ ಕೂಡ ತುಳಸಿ ಹೂವು ಇದೆಲ್ಲ ಸಿಗುತ್ತೆ. ಸೊ ಹಂಗೆ ಬರ್ತಾ ತೊಗೊಂಡು ಬಂದು ಮನೇಲಿ ಪೂಜೆ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು ತಲೆ ಮೇಲೆಲ್ಲ ಮಠದಲ್ಲಿ ಕೊಟ್ಟಿದ್ದ ಅಕ್ಷತೆ, ರಾಯರ ಮಂತ್ರಾಕ್ಷತೆ ಎಲ್ಲ ಹಾಗೆ ಇದೆ. ಸೊ ಮಠಕ್ಕೆ ಹೋಗಿ ಬಂದು ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಲಾಸ್ಟ್ ವೀಕ್ ಹೋಗೋಕ್ಕಾಗಿರಲಿಲ್ಲ ಮಠಕ್ಕೆ. ಸೊ ಹಂಗಾಗ್ಬಿಟ್ಟು ರಾಯರ ಹತ್ರ ಕೇಳ್ಕೊಂಡಿದ್ದೆ, ಈ ವಾರ ಬರೋಕ್ಕಾಗೋದಿಲ್ಲ, ಮುಂದಿನ ವಾರ ಬರ್ತೀನಿ ಅಂದ್ಬಿಟ್ಟು. ಸೊ ಹಂಗಾಗಿ ಈ ಸತಿ ರಾಯರದು ಪ್ರಸಾದ ಇರುತ್ತಲ್ಲ, ಪರಿಮಳ ಪ್ರಸಾದ, ಅದು 5 ಪ್ರಸಾದನ ತೊಗೊಂಡು ಬಂದು ಪೂಜೆ ಮಾಡಿ ನಮ್ಮ ಅಂಗಡಿಗೆ ಯಾರಾದರೂ ಪರ್ಚೇಸಿಂಗ್ ಬರ್ತಾರಲ್ಲ, ಸ್ಯಾರಿ ಪರ್ಚೇಸಿಂಗಿಗೆ, ಸೊ ಅವ್ರಿಗೆ 5 ಪ್ರಸಾದ ಫಸ್ಟ್ ಯಾರು ಬರ್ತಾರೆ ಅವ್ರಿಗೆ ಕೊಡೋಣ ಅಂತ ಕೇಳಿಕೊಂಡು ಮನೆಗೆ ತೊಗೊಂಬಂದು ಅದನ್ನೆಲ್ಲ ಪೂಜೆ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಇಷ್ಟು ದಿವಸಕ್ಕೆ ಅಂದರೆ ನಾನು ತುಂಬ ವರ್ಷಗಳಿಂದ ಮಠಕ್ಕೆ ಹೋಗ್ತಾ ಇದ್ದೀನಿ. ಅದರಲ್ಲೂ ನನ್ನ ಮಗಂದು ಪ್ರೆಗ್ನೆನ್ಸಿ ನಿಂತ ಮೇಲಂತೂ ಎಲ್ಲೋ ತುಂಬ ರೇರ್ 1-2 ವಾರಗಳು ಮಿಸ್ ಆಗಿರೋದು ಬಿಟ್ಟರೆ ಇಷ್ಟು ವರ್ಷಕ್ಕೆ ಒಂದು ಜಾಸ್ತಿ ಅಂತೂ ರೆಗ್ಯುಲರಾಗಿ ಮಿಸ್ ಆಗೇ ಇಲ್ಲ. 1-2 ವಾರ ಮಿಸ್ ಆಗಿರ್ಬೋದು 1-2 ವರ್ಷಕ್ಕೆ. ಕಂಟಿನ್ಯೂಸ್ ಆಗಿ ನಾನು ಮತ್ತು ನನ್ನ ಹಸ್ಬೆಂಡು ಮತ್ತು ಪಾಪು ಹುಟ್ಟಿದ್ಮೇಲೆ ಪಾಪು ಹೋಗ್ತಾ ಇರ್ತೀವಿ. ಬೆಕ್ಕುಮ್ಮ ಈ ಇತ್ತೀಚೆಗಂತೂ ಬರೋದು ಕಮ್ಮಿ ಆಗಿಬಿಟ್ಟಿದೆ. ಬಿಕಾಸ್ ಅವಳಿಗೆ ಸ್ಕೂಲ್ ಸ್ವಲ್ಪ ಬೇಗನೆ ಆಗೋದ್ರಿಂದ, ಸ್ವಲ್ಪ ನಮ್ಮ ಮನೆಯಿಂದ ದೂರ ಆಗೋದ್ರಿಂದ ಇವಳನ್ನ ಬೇಗ ಕಳಿಸ್ಬೇಕು. ಸೊ ಹಂಗಾಗ್ಬಿಟ್ಟು ಸ್ಕೂಲ್ಗೆ ಕರ್ಕೊಂಡು ಹೋಗಿ ಬೇಗನೆ ಬಿಟ್ಬಿಡ್ತೀವಿ. ಸೊ ಹಂಗಾಗಿ ಅವಳನ್ನ ಕರ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ. ಮಗುನ ಮಾತ್ರ ಪ್ರತಿ ವಾರ ನಮ್ಮ ಕೃಷ್ಣ ಕರ್ಕೊಂಡು ಹೋಗಿ ದೀಪ ಹಚ್ಚಿ ಬರ್ತೀವಿ. ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ವ್ಲಾಗು ಸ್ಯಾರಿ ಕಲೆಕ್ಷನ್ ವ್ಲಾಗ್ನ ಹಾಕಿದ್ದೀನಿ. ಕಂಟಿನ್ಯೂಸ್ ಆಗಿ ನೋಡಿ ಯಾವುದೆಲ್ಲ ಆಫರ್ ಸ್ಯಾರೀಸ್ ಇದೆ ಅಂತ. ಸೊ ನಾನು ಕ್ಲಿಯರಾಗಿ ಮೆನ್ಷನ್ ಮಾಡಿ ಹೇಳಿದ್ದೀನಿ, ತೋರಿಸಿದ್ದೀನಿ ಅದೆಲ್ಲ ಸ್ಯಾರೀಸ್ ಬಂದಿದೆ ಅಂದ್ಬಿಟ್ಟು. ಆ್ಯಂಡ್ ಇದು ಬಂದುಬಿಟ್ಟು ಗುರುವಾರದ ವ್ಲಾಗು. ಸೇಮ್ ನಾನು ಕಂಟಿನ್ಯೂ ಮಾಡೋವಂಥ ವ್ಲಾಗ್ ಬಂದು ಸಂಡೇ ವ್ಲಾಗ್ ಆಗಿರುತ್ತೆ, ಭಾನುವಾರದ ವ್ಲಾಗ್ ಆಗಿರುತ್ತೆ. 2 ವ್ಲಾಗ್ನ ಮರ್ಜ್ ಮಾಡಿ ಒಂದು ಸಿಂಗಲ್ ಲೆಂತಿ ವ್ಲಾಗ್ನ ನಾನು ಮಾಡ್ಕೊಂಡಿರೋಂಥದ್ದು. ಆ್ಯಂಡ್ ಅಗೇನ್ ಕಮೆಂಟ್ ಮತ್ತು ಮೆಸೇಜ್ಗಳು ಸ್ಟಾರ್ಟ್ ಆಯಿತು ವಾಟ್ಸಪ್ಪಲ್ಲಿ. 2 ದಿವಸ ವೀಡಿಯೋ ಹಾಕಿದ್ರಿ ಅಕ್ಕ, ಮತ್ತೆ ಹಾಕಿಲ್ಲ, ಪ್ಲೀಸ್ ಕಲೆಕ್ಷನ್ ವೀಡಿಯೋ ಹಾಕಿ, ಸ್ಯಾರಿ ಕಲೆಕ್ಷನ್ ವೀಡಿಯೋ ಹಾಕಿ, ಕಾಲ್ ಕೂಡ ಮಾಡ್ತೀರಾ ಯೂಟ್ಯೂಬಲ್ಲಿ ಕಲೆಕ್ಷನ್ ವೀಡಿಯೋ ಹಾಕಿ ಅಂತ. ಸೊ ವೀಡಿಯೋ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆ್ಯಕ್ಚುಲಿ ಲಾಸ್ಟ್ ಭಾನುವಾರ ವೀಡಿಯೋ ರೆಡಿ ಮಾಡಿ ಇಟ್ಟಿದ್ದು, ಇನ್ನೂ ನಾನು ಅಪ್ಡೇಟ್ ಮಾಡಲಿಕ್ಕೆ ಆಗಲಿಲ್ಲ, ತುಂಬ ಟೈಮ್ ಆಯಿತು. ಬಟ್ ಆದರೆ ಏನು ಮಾಡೋದು, ಈಗ ಫೆಸ್ಟಿವಲ್ ಸೀಸನ್, ನ್ಯೂ ಇಯರ್ ಮತ್ತು ಸಂಕ್ರಾಂತಿ ಸೀಸನ್ ಇರೋದ್ರಿಂದ ಸ್ಯಾರಿ ಪರ್ಚೇಸಿಂಗ್ ತುಂಬ ಇರುತ್ತೆ. ಅಂಗಡಿಲೂ ಸ್ವಲ್ಪ ಜಾಸ್ತಿ ಕಸ್ಟಮರ್ ಇದ್ದಾಗ ಸೊ ಅಂಗಡಿಲೇ ಸಾಕಾಗೋಗಿರುತ್ತೆ. ನೈಟ್ ಮಾಡೋಣ, ಎಡಿಟಿಂಗ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡು ಹೋಗಿರ್ತೀನಿ, ನೈಟು ಆಗೋದಿಲ್ಲ. ಮತ್ತು ಬೆಳಗ್ಗೆ ಬಂದು ಮಾಡೋಣ ಅನ್ನೋಷ್ಟು ಅಷ್ಟೊತ್ತಿಗೆ ಕಸ್ಟಮರ್ಗಳ ಕ್ರೌಡ್ ಆಗಿಬಿಟ್ಟಿರ್ತಾರೆ. ಸೊ ಹಂಗಾಗ್ಬಿಟ್ಟು ಹಿಂಗೆ ಡಿಲೇ ಆಗ್ತಾನೇ ಇದೆ. ಬಟ್ ಇವತ್ತು ಬೆಳಗ್ಗೆನೇ ಶಾಪಿಗೆ ಬೇಗ ಬಂದು, ಸ್ವಲ್ಪ ಶಾಪಲ್ಲೇ ಇರುತ್ತೆ ಮೈಕ್ಸ್ ಎಲ್ಲ, ಸೊ ಬೇಗ ಬಂದುಬಿಟ್ಟು ಅಂಗಡಿಯಲ್ಲೇ ಮೈಕೆಲ್ಲ ತೊಗೊಂಡು ವಾಯ್ಸ್ ಓವರ್ ಕೊಟ್ಟು ವೀಡಿಯೋನ ಎಡಿಟ್ ಮಾಡೋಣ ಅಂತ ಮಾಡಿ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಯಾವತ್ತು ನಾನು ಇದು ವಾಯ್ಸ್ ಕೊಟ್ಟಿದ್ದೀನಲ್ಲ ಅವತ್ತೇ ಅಪ್ಡೇಟ್ ಮಾಡೋದು. ಅಂದರೆ ಇವತ್ತು ಬಂದು ಬುಧವಾರನೇ ವಾಯ್ಸ್ ಕೊಡ್ತಾ ಇರೋದು. ಸೊ ಹಂಗಾಗಿ ಬುಧವಾರನೇ ಅಪ್ಡೇಟ್ ಮಾಡಿಬಿಡ್ತೀನಿ. ನನ್ನ ಮಕ್ಕಳನ್ನ ತೋರಿಸಿ ಅಂತ ಕೇಳಿದರೆ ತುಂಬ ಜನ ಫೋನ್ ಮಾಡಿ ಕೇಳಿದ್ರೆ, ಇವರು ಮಂಡ್ಯದವರು, ಮಕ್ಕಳನ್ನ ತೋರಿಸಿಲ್ಲ, ಮಕ್ಕಳು ಇವಾಗ ಹೆಂಗಿದ್ದಾರೆ ಅಂತ ತೋರಿಸಿ, ಹಳೆ ವಿಡಿಯೋದಕ್ಕಿಂತ ಇವಾಗ ಚೇಂಜ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಪೆಕ್ಕುಮ್ಮನ ತೋರಿಸಿ ಜಾಸ್ತಿ, ಏನಂದರೆ ಅವಳು ನನ್ನ ಮಗಳು ಪೆಕ್ಕುಮ್ಮನ ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಂಡಿರೋರು ತುಂಬ ಜನ ಇದ್ದಾರೆ. ಅಂಗಡಿಗೆ ಬಂದಾಗಲೂ ಅಷ್ಟೇ, ಕೃಷ್ಗಿಂತ ಜಾಸ್ತಿ ಪೆಕ್ಕುಮ್ಮನೇ ಕೇಳ್ತಾರೆ, ಈ ವಿಡಿಯೋದಲ್ಲೂ ಅಷ್ಟೇ. ಬಿಕಾಸ್ ಅವಳನ್ನ ವಿಡಿಯೋದಲ್ಲಿ ತೋರಿಸಿ ಲೈಕ್ ಅವ್ರ ಫ್ಯಾಮಿಲಿಲಿ ಬಂದಂಥ ತುಂಬ ಜನ ಹೇಳಿದ್ದಾರೆ, ನನ್ನ ಮಗಳಿಗೆ ನಿಮ್ಮ ಮಗಳು ಅಂದರೆ ತುಂಬ ಇಷ್ಟ, ವೀಡಿಯೋ ಹಾಕೋದೇ ಇಲ್ಲ ಪೆಕ್ಕುಮ್ಮದು, ಹಾಕಿ ಅಂತೆಲ್ಲ ಕೇಳ್ಕೊಂಡು ಹೋಗಿದ್ದಾರೆ ಅಂಗಡಿಲಿ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗಲ್ಲಿ ಮಕ್ಕಳು ಇವಾಗ ಹೇಗಾಗಿದ್ದಾರೆ ಅನ್ನೋದನ್ನು ಕೂಡ ತೋರಿಸ್ತೀನಿ ನಾನು. ಇದು ಪೂಜೆ ಮಾಡ್ಕೋತಾ ಇರೋದು ಏನಿಲ್ಲ ಅಂದರೂ 8:30-9 ಗಂಟೆ ಟೈಮು ನಾನು ಬೆಳಗ್ಗೆ. ಸೊ ಇವಾಗೆಲ್ಲ ಪೂಜೆ ಮಾಡಿದೆಲ್ಲ ಮುಗಿಸಿ ಬರ್ತಾ ಆನ್ ದ ವೇ ದೇವಸ್ಥಾನದಿಂದ ಬರ್ತಾ ಪಾಪ ಹಂಗೆ ಮಲ್ಕೊಬಿಡುತ್ತೆ. ಅವನ್ನ ಮಲಗಿಸಿ ಪೂಜೆ ಮಾಡ್ತಾ ಇದ್ದೀನಿ. ಸೊ ಇವಾಗ ಅವನ್ನ ಇಬ್ಬರಿಸಿ ಸರಿಯೆಲ್ಲ ತಿನ್ನಿಸಿ ಮತ್ತೆ ಅವನಿಗೆ ಮಲಗಿಸ್ಬಿಟ್ಟೆ ಹೋಗಬೇಕು ಅಂಗಡಿಗೆ. ಮನೇಲಿ ಅತ್ತೆ ಇದ್ದಾರೆ, ಸೊ
ನೋಡ್ಕೋತಾರೆ, ಇಲ್ಲ ಅಂದಿದ್ರೆ ಅವನು ಜೊತೆಲೇ ಅಂಗಡಿ ಕರ್ಕೊಂಡು ಹೋಗ್ಬೇಕಾಗಿತ್ತು. ಇವಾಗ ಅತ್ತೆ ಬಂದಿರೋದ್ರಿಂದ ಅವನಿಗೆ ಮನೇಲಿ ಸರಿಯೆಲ್ಲ ಮಾಡಿ ತಿನ್ನಿಸಿ ಸ್ವಲ್ಪ ಹೊತ್ತು ಆಟ ಆಡಿಬಿಟ್ಟು ಮನಗಿಸ್ಬಿಟ್ಟು ಒಂದು 9 ಗಂಟೆ ಹಂಗೆ ದೇವಸ್ಥಾನಕ್ಕೆ ಹೋದರೆ ಸರಿ ಆಗುತ್ತೆ, ಅಂಗಡಿಗೆ ಹೋದರೆ ಸರಿ ಆಗುತ್ತೆ ಅಂದ್ಬಿಟ್ಟು ಆ ಟೈಮಿಂಗಲ್ಲಿ ಇದೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿರೋಂಥದ್ದು. ಅದಾದಮೇಲೆ ಅವನಿಗೆಲ್ಲ ಅವನೇನಿದೆ ಅದೆಲ್ಲ ಮುಗಿಸಿ ಅಂಗಡಿಗೆ ಬಂದಿದ್ದು. ಸೊ ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಇಮಿಡಿಯೇಟ್ಲಿ ಅಂಗಡಿಗೆ ಬಂದಾಗ ತುಂಬ ಜನ ತುಂಬ ಸತಿ ಹಿಂಗೆ ಆಗುತ್ತೆ. ನಾವು ಯಾವಾಗ ರಾಯರ ಮಠಕ್ಕೆ ಹೋಗಿ ಬಂದಿರ್ತೀವಲ್ಲ ಅವಾಗ ತುಂಬ ಕಾಲ್ಸ್ಗಳು ಸ್ಟಾರ್ಟ್ ಆಗಿರುತ್ತೆ. ಬಿಕಾಸ್ ರಾಯರ ಮಠಕ್ಕೆ ಅಂತ ಬಂದವರು ಅಂಗಡಿಗೆ ತುಂಬ ಜನ ಬಂದಿರ್ತಾರೆ. ಸೊ ಅವರು ರೆಗ್ಯುಲರ್ಲಿ ರಿಪೀಟೆಡ್ ಕಾಲ್ ಮಾಡ್ತಾ ಇರ್ತಾರೆ, ಬೇಗ ಬಂದಿರ್ತಾರಲ್ಲ. ಸೊ ಮೇಡಮ್ ಅಂಗಡಿ ಹತ್ರ ಬಂದಿದ್ದೀವಿ, ಅಂಗಡಿ ಎಷ್ಟೊತ್ತಿಗೆ ತೆಗಿತೀರಾ ಇಷ್ಟೊತ್ತಿಗೆ ತೆಗಿತೀರಾ ಅಂತ. ಗುರುವಾರ ಟೈಮ್ಗಳಲ್ಲಂತೂ 7 ಗಂಟೆಗೆ ತೆಗೆದ್ರೂ ಸಾಕಾಗಲ್ಲ, ಅಂಗಡಿ ಅಷ್ಟು ಜನ ಇರ್ತಾರೆ. ಸ್ಟಾರ್ಟಾ ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಸ್ವರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಆಫ್ಟರ್ 2 ವಿಡಿಯೋ ಆದಮೇಲೆ 2 ಲೈಫ್ ಸ್ಟೈಲ್ ವಿಡಿಯೋ ಆದಮೇಲೆ ನೆಕ್ಸ್ಟ್ ಮಾಡ್ತಿರೋದೇನೆ ಸ್ಯಾರಿ ತೋರಿಸೋ ವಿಡಿಯೋ, ಅಂದರೆ ಸ್ಯಾರಿ ಕಲೆಕ್ಷನ್ ವಿಡಿಯೋ. ಆ್ಯಂಡ್ ಫಸ್ಟ್ ವ್ಲಾಗಲ್ಲೇ ನನಗೆ ಕಮೆಂಟ್ ಬಂತು, ಇದ್ಮೇಲಿಂದ ಸ್ಯಾರಿ ವ್ಲಾಗ್ಸ್ ಅಂದರೆ ಸ್ಯಾರಿ ಕಲೆಕ್ಷನ್ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ, ಹಬ್ಬ ಹತ್ರ ಬಂತಲ್ಲ ಅಂದ್ಬಿಟ್ಟು. ಸೊ ಅದನ್ನು ಬಿಟ್ಟರೆ ಮತ್ತೆ ನನಗೆ ವಾಟ್ಸಪ್ಪಲ್ಲಿನೇ ಜಾಸ್ತಿ ಮೆಸೇಜ್ ಬಂದು, ಯೂಟ್ಯೂಬ್ ವೀಡಿಯೋ ಮಾಡಿದ್ರೆ ಅದರಲ್ಲೂ ಸ್ಯಾರಿ ಕಲೆಕ್ಷನ್ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಡಿ ಅಂತ ವಾಟ್ಸಪ್ಪಲ್ಲಿ ಒಂದಷ್ಟು ಕಮೆಂಟ್ಸು ಮೆಸೇಜಸ್ ಪಾಸ್ ಆಯಿತು. ಸೊ ಹಂಗಾಗಿ ಓಕೆ ಸ್ಯಾರಿ ವೀಡಿಯೋ ವೀಕ್ಲಿ 1 or 2 ವೀಡಿಯೋ ಶೇರ್ ಮಾಡೋಣ, ಉಳಿದಿದ್ದೆಲ್ಲ ನಾರ್ಮಲ್ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ಥರ ಮೈಂಡ್ಸೆಟಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ. ಆ್ಯಂಡ್ ಇವತ್ತು ನಾನು ನಮ್ಮ ಶಾಪಲ್ಲಿ ಯಾವ ಸ್ಯಾರಿನ ಪ್ರೆಸೆಂಟ್ ಮಾಡ್ತಾಯಿದ್ದೀನಿ ಅಂತಂದರೆ ತುಂಬ ಆಲ್ಮೋಸ್ಟ್ ಒಂದು 250 to 300 ಪೀಸಸ್ ಒಂದು 2 ಅಥವಾ 3 ಡೇಸ್ಗೆ ಸೆಲ್ ಆಗಿದ್ದು. 2 ರಿಂದ 3 ದಿವಸಕ್ಕೆ 250 ರಿಂದ 300 ಸ್ಯಾರಿ ಒಂದೇ ಕಲರ್ ಒಂದೇ ಪ್ಯಾಟರ್ನಲ್ಲಿ ಸೇಲ್ ಮಾಡಿದ ಸ್ಯಾರಿ ಅಂತ ಅಂದರೆ ಇದು. ಈ ಮೋಕ್ಷಿತಾ ಗೌಡ ಅವರು ಒಂದು ಸ್ಯಾರಿನ ವೇರ್ ಮಾಡ್ತಾರೆ, ಬಾಟಲ್ ಗ್ರೀನ್ಗೆ ಬೇಬಿ ಪಿಂಕ್ ಕಲರ್ ಸ್ಯಾರಿ. ಸೊ ಅದ್ರ ಕಾನ್ಸೆಪ್ಟಲ್ಲಿ ನಾವು ಈ ಸ್ಯಾರೀಸ್ನ ರೆಡಿ ಮಾಡಿಸಿದ್ವಿ. ಫಸ್ಟ್ ಸ್ಟಾಕ್ ತರಿಸಿದೆ ನಾವು ಜಸ್ಟ್ 10 ಕ್ವಾಂಟಿಟಿಯಲ್ಲಿ. ಅದಾದಮೇಲೆ ನಮಗೆ ಎಷ್ಟು ಚೆನ್ನಾಗಿ ಸೆಲ್ ಆಯಿತು ಸ್ಯಾರೀಸ್ ಇದು ಅಂತ ಅಂದರೆ ಅವಾಗ ಯೂಟ್ಯೂಬ್ ಇರಬೇಕಿತ್ತು, ಅಂದರೆ ನಾನು ಯೂಟ್ಯೂಬ್ ಮಾಡಬೇಕಿತ್ತು ಅಂತ. ಬಟ್ ಆ ರಶ್ ಕ್ರೌಡಲ್ಲಿ ನಿಜವಾಗ್ಲೂ ಆಗ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ಸೆಲ್ ಆಯಿತು. ತೋರಿಸ್ಬಿಡ್ತೀನಿ ಒಂದು ಸ್ಯಾರಿ ಹೆಂಗೆ ಬರುತ್ತೆ ಅಂತ ಕ್ಲಿಯರಾಗಿ ನೋಡ್ಕೊಬಿಡಿ. ಇದೇನೇ ಸ್ಯಾರಿ ನಾವು ಅಷ್ಟು ಕ್ವಾಂಟಿಟಿ ಪೀಸಲ್ಲಿ ಸೆಲ್ ಮಾಡಿದ್ದು ಥ್ರೂ ಆನ್ಲೈನ್ ಆಗಿರ್ಬೋದು, ಶಾಪಲ್ಲಿ ಆಗಿರ್ಬೋದು. ಬಾರ್ಡ್ರ್ ನಿಮ್ಗೆ ಪಲ್ಲು ಪಾರ್ಟ್ ನಿಮಗೆ ಆ್ಯಸ್ ಯೂಶುವಲ್ ಇದೇ ರೀತಿ ಗ್ರ್ಯಾಂಡಾಗಿ ಪಲ್ಲು ಬರುತ್ತೆ, ಇದು ಚಿಕ್ಕ ಪಲ್ಲು ಅಲ್ಲ. ಆ್ಯಂಡ್ ಬ್ಲೌಸ್ ಪೀಸ್ ಇದೇ ರೀತಿ ಫ್ಲವರಲ್ಲಿ ಬುಟ್ಟ ಪ್ಯಾಟರ್ನಲ್ಲಿ ಬ್ಲೌಸ್ ಪೀಸ್ ಬರುತ್ತೆ. ಆಲ್ ಓವರ್ ಸ್ಯಾರಿ ಇದೇ ರೀತಿ ಫ್ಲವರ್ ಬುಟ್ಟ ಪ್ಯಾಟರ್ನಲ್ಲಿ ಸ್ಯಾರಿ ಬರುತ್ತೆ. ಸ್ವಲ್ಪನೂ ಟ್ರಾನ್ಸ್ಪರೆಂಟ್ ಬರೋದಿಲ್ಲ ಸ್ಯಾರಿ ಮಾತ್ರ. ಬಾರ್ಡ್ರ್ ವೈಸ್ ಆಗಿರ್ಬೋದು, ಸ್ಯಾರಿ ಶೈನಿಂಗ್ ವೈಸ್ ಆಗಿರ್ಬೋದು, ಸೂಪರ್ ಕ್ವಾಲಿಟಿ, ಸೂಪರ್ ಡೂಪರ್ ಅಂತ ಹೇಳ್ಬೋದು. ಸಕ್ಕತ್ತಾಗಿದೆ ಸ್ಯಾರಿ ಪನ್ನ ಮಾತ್ರ ನಿಜವಾಗ್ಲೂ ಚೆನ್ನಾಗಿದೆ. ಏನಂದರೆ ಆನ್ಲೈನಲ್ಲಿ ಸ್ಯಾರಿ ಎಷ್ಟೇ ಪರ್ಚೇಸ್ ಆಗ್ಬೋದು, ಶಾಪಲ್ಲಿ ಸ್ಯಾರಿ ಎಷ್ಟು ಕ್ವಾಂಟಿಟಿಯಲ್ಲಿ ಪರ್ಚೇಸ್ ಆಗುತ್ತೆ ಅಲ್ವಾ, ಅದ್ರ ಮೇಲೆ ಕೌಂಟ್ ತೊಗೋತೀವಿ ನಾವು. ಸ್ಯಾರಿ ಎಷ್ಟು ಕಸ್ಟಮರ್ಸ್ಗೆ ಲೈಕ್ ಆಗ್ತಾಯಿದೆ ಕ್ವಾಲಿಟಿ ವೈಸ್ ಆ್ಯಂಡ್ ಕಾಂಟ್ರಾಸ್ಟ್ ಕಲರ್ ವೈಸ್ ಯಾವುದಕ್ಕೂ ಅಂತ. ಜಸ್ಟ್ ಸ್ಯಾರಿನ ಯಾರಾದರೂ ನೋಡಿದ್ರೆ ನಿಜವಾಗ್ಲೂ ಬಿಟ್ಟೋಗಲ್ಲ, ಅಷ್ಟು ಚೆನ್ನಾಗಿದೆ ಸೀರೆ ಮಾತ್ರ. ಕಲರ್ ಕಾಂಬಿನೇಷನ್ ಟ್ರೆಂಡಿಂಗ್ ಕಲರ್ ಕಾಂಬಿನೇಷನ್ ನೋಡಿ. ಟ್ರಾನ್ಸ್ಪರೆಂಟ್ ಅಂತೂ ಸಿಂಗಲ್ ಎಳೆ ಕೂಡ ಟ್ರಾನ್ಸ್ಪರೆಂಟ್ ಬರೋದಿಲ್ಲ, ಅಷ್ಟು ಚೆನ್ನಾಗಿದೆ. ಇನ್ನು ಇದು ಪ್ಯಾಟ್ರನ್ ಬಂದು ಸೆಮಿ ಮೈಸೂರು ಸಿಲ್ಕಲ್ಲಿ 120 ಗ್ರಾಮ್ GSM ಥಿಕ್ನೆಸ್ ಅಷ್ಟು ಸ್ಯಾರಿ ಬರುತ್ತೆ. ಲೈಟ್ ವೇಟ್, ಈಸಿ ಟು ವೇರ್, ಈಸಿ ಟು ಕ್ಯಾರಿ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಸೊ ಇದೊಂದು ಪ್ಯಾಟ್ರನ್ನ ನಾವು ಫುಲ್ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸೆಲ್ ಮಾಡಿದ್ವಿ. ಅದಾದಮೇಲೆ ಇದು ಒಂದು ಜುಮ್ಕಾ ಸ್ಮಾಲ್ ಮ್ಯಾಂಗೋ ಪ್ಯಾಟ್ರನಲ್ಲಿ ಇವಾಗ ಮಾಡಿಸಿರೋವಂಥದ್ದು ನೋಡ್ತಿರ್ಬೋದು. ಕ್ಲಿಯರಾಗಿ ಅದನ್ನ ತೋರಿಸಿ. ಆಲ್ ಓವರ್ ಸ್ಯಾರಿ ಫುಲ್ ನಿಮ್ಗೆ ಇದೇ ರೀತಿ ಸ್ಮಾಲ್ ಮ್ಯಾಂಗೋಲಿ ಬುಟ್ಟ ಪ್ಯಾಟ್ರನ್ ಬರುತ್ತೆ. ಆ್ಯಂಡ್ ಬಾರ್ಡ್ರ್ ನಿಮಗೆ ನೋಡ್ತಿರ್ಬೋದು 3 ಲೈನ್ಸ್ ಬಾರ್ಡರಲ್ಲಿ ಇದೇ ರೀತಿ ಲೈಟ್ ಪಿಂಕ್ ಅಂದರೆ ಬೇಬಿ ಪಿಂಕಲ್ಲಿ ಬಾರ್ಡ್ರ್ ಬರುತ್ತೆ. ಇದರಲ್ಲಿ ಮಾತ್ರ ಬುಟ್ಟ ಜಾಸ್ತಿ ಬರುತ್ತೆ. ಸೊ ಅದು ಮಿಡಲಲ್ಲಿ ಬುಟ್ಟ ಸ್ವಲ್ಪ ದೂರಕ್ಕೆ ಬರುತ್ತೆ, ಇದರಲ್ಲಿ ಫ್ಲವರ್ ಬುಟ್ಟ, ಇದರಲ್ಲಿ ಸ್ಮಾಲ್ ಮ್ಯಾಂಗೋ ಬುಟ್ಟ ಎಲ್ಲ ಸ್ಯಾರಿಗೂ ಫುಲ್ ಹತ್ತಿರದಿಂದ ಬರುತ್ತೆ. ಆ್ಯಂಡ್ ಸೇಮ್ ಆ್ಯಸ್ ಇಟ್ ಈಸ್ ಅದೇ ರೀತಿ ಗ್ರ್ಯಾಂಡ್ ಪಲ್ಲು ಬರುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಇದೇ ಥರ ಫ್ಲವರ್ ಬುಟ್ಟ ಬರುತ್ತೆ. ಫುಲ್ ಸ್ಯಾರಿ ಹಿಂಗೆ ಬರುತ್ತೆ. ಏನಪ್ಪ ಡಿಫ್ರೆನ್ಸ್ ಅದಕ್ಕೂ ಇದಕ್ಕೂ ಅಂದರೆ ಇದು ಸ್ಯಾರಿ ಫುಲ್ ಬುಟ್ಟ ಬರುತ್ತೆ, ಪಕ್ಕದಲ್ಲೇ ಬುಟ್ಟ ಬಂದಿದೆ. ಬಟ್ ಈ ಸ್ಯಾರಿ ನೀವು ಫಸ್ಟ್ ನೋಡಿದ್ರಲ್ಲ, ಈ ಸ್ಯಾರಿ ಬಂದು ಸ್ವಲ್ಪ ಬುಟ್ಟ ಡಿಫ್ರೆಂಟ್ ಸ್ವಲ್ಪ ಬುಟ್ಟ ಬಂದ್ಬಿಟ್ಟಿದ್ದಕ್ಕೆ ಸ್ವಲ್ಪ ದೂರದಲ್ಲಿ ಬುಟ್ಟ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಬಿಗ್ ಬುಟ್ಟ ಬರುತ್ತೆ. ಎರಡೂ ಕೂಡ ಸೇಮ್ ಪ್ರೈಸು ಮತ್ತು ಎರಡೂ ಕೂಡ ಸೇಮ್ ಥಿಕ್ನೆಸ್ ಬರುತ್ತೆ ಸ್ಯಾರಿ. ಎರಡೂ ಕೂಡ ಸೇಮ್ ಟು ಸೇಮ್ ಶೈನಿಂಗ್. ಇಬ್ರದ್ದು ಎರಡೂ ಸ್ಯಾರಿ ಒಂದೇ ಡೈಯರ್ದು. ಬಟ್ ಏನಂದರೆ ಕೆಲವೊಬ್ಬರಿಗೆ ಈ ಥರ ಜಾಸ್ತಿ ಬುಟ್ಟ ಇರೋದು ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ದಪ್ಪ ಬುಟ್ಟ ಇರೋದು ಇಷ್ಟ ಆಗುತ್ತೆ ಅಂದ್ಬಿಟ್ಟು ಎರಡನ್ನೂ ರೆಡಿ ಮಾಡಿಸಿದ್ದೀವಿ ಸ್ಯಾರೀಸು. ಬಟ್ ಅದರಲ್ಲಿ ಫಾಸ್ಟ್ ಮೂವಿಂಗ್ ಅಂತ ಅಂದರೆ ನಾನು ನಿಮಗೆ ಫಸ್ಟು ಶೋ ಮಾಡೋದ್ನಲ್ಲ, ಈ ಸ್ಯಾರಿ, ಇದೇ ಸ್ಯಾರಿ ನಮಗೆ ಫಾಸ್ಟ್ ಮೂವಿಂಗಲ್ಲಿ ಸೆಲ್ ಆಗಿದ್ದಂಥ ಸ್ಯಾರಿ. ಇದೊಂದು ಪ್ಯಾಟ್ರನ್ನು. ಆ್ಯಂಡ್ ಇದರಲ್ಲಿ ಕಲರ್ಸ್ ಮಾತ್ರ ಕೇಳಿಬಿಡಿ, ಸಿಂಗಲ್ ಕಲರ್ಸಲ್ಲಿ ರೆಡಿ ಮಾಡಿಸಿರುವಂಥ ಸ್ಯಾರೀಸ್ ಇದೆಲ್ಲ. ಅದು ಬಿಟ್ಟರೆ ಈ ಮಧುಗೌಡ ಸ್ಯಾರೀಸಲ್ಲಿ ಕಲೆಕ್ಷನ್ ಕೇಳ್ತಾ ಇರ್ತೀರಾ. ಸೇಮ್ ಆ್ಯಸ್ ಇಟ್ ಈಸ್ ಇದು ನಾನು ಮನೇಲಿ ಸೆಲ್ ಮಾಡಬೇಕಾದ್ರಿಂದನೂ ನಮ್ಮ ಯೂಟ್ಯೂಬ್ ಕಸ್ಟಮರ್ಸ್ಗೆ, ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರುತ್ತೆ. ಈ ಸ್ಯಾರಿನ 1200ಗೆ ಸೆಲ್ ಮಾಡ್ತಾಯಿದ್ವಿ. ಅದು ಕೂಡ ಚಿಕ್ಕ ಪಲ್ಲು ಸ್ಯಾರೀಸ್. ಸೊ ಒಂದು ಸ್ಯಾರಿ ತೋರಿಸ್ಬಿಡ್ತೀನಿ ಹೆಂಗೆ ಬರುತ್ತೆ ಅಂತ. ಇದು ಗ್ರ್ಯಾಂಡ್ ಪಲ್ಲು ಬರುತ್ತೆ ಸ್ಯಾರಿ.
ಸೊ ಆಲ್ ಓವರ್ ಸ್ಯಾರಿ ಇದೇ ರೀತಿ ಗ್ರ್ಯಾಂಡ್ ಪಲ್ಲು ಬರುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಈ ಸ್ಯಾರಿನ ಪರ್ಚೇಸ್ ಮಾಡಿರೋರಿಗೆ ಗೊತ್ತಿರುತ್ತೆ, ರನ್ನಿಂಗಲ್ಲೇ ಬ್ಲೌಸ್ ಪೀಸ್ ಬರುತ್ತೆ. ಜಸ್ಟ್ ರುಪೀಸ್ 900ಗೆ ಈ ಸ್ಯಾರೀಸ್ನ ಇವಾಗ ಬಿಟ್ಟಿರೋವಂಥದ್ದು, ಆಫರಲ್ಲಿ ಬಿಟ್ಟಿರೋವಂಥದ್ದು. ಇದು ಆಲ್ಮೋಸ್ಟ್ ನಿಮಗೆ 30 to 40 ಕ್ವಾಂಟಿಟಿಯಲ್ಲಿ ಸಿಗುತ್ತೆ. ಸಿಂಗಲ್ ಕಲರ್, ಇದು ಒಂದು ಕಲರಲ್ಲಿ ರೆಡಿ ಮಾಡಿಸಿರೋವಂಥದ್ದು. ಅದು ಬಿಟ್ಟರೆ ಪರ್ಪಲ್ ಶೇಡ್ ಅಂತೂ ತುಂಬ ಡಿಮ್ಯಾಂಡಿಂಗಲ್ಲಿ ಮೂವ್ ಆಗುತ್ತೆ. ಕಾಫಿ ಬ್ರೌನ್ ಆಲ್ಮೋಸ್ಟ್ ಎಲ್ಲರೂ ಪರ್ಚೇಸ್ ಮಾಡಿರೋವಂಥದ್ದೇ ಸ್ಯಾರಿ. ಕ್ಲಾತ್ ಶೈನಿಂಗ್ ನೋಡ್ತಿರ್ಬೋದು. ನಾರ್ಮಲ್ ಕ್ರೇಪ್ಗಿಂತ ಇದು ಫಸ್ಟ್ ಕ್ವಾಲಿಟಿ ಕ್ರೇಪ್ ಅಷ್ಟು ಕ್ಲಾತ್ ಬರುತ್ತೆ ನಿಮಗೆ. ಜಸ್ಟ್ ರುಪೀಸ್ 900ಅಲ್ಲಿ ಈ ಸ್ಯಾರೀಸ್ನ ಬಿಟ್ಟಿರೋವಂಥದ್ದು. ವಿಚ್ ಸೆರಗು ಪಾರ್ಟ್ ಇದರಲ್ಲಿ ಮೇನ್ ಹೈಲೈಟ್ ಅಂತ ಹೇಳ್ಬೋದು. ಈ ಸ್ಯಾರೀಸ್ ಏನು ಹಿಂಗೆ ಕಾಣಿಸುತ್ತೆ ಅಲ್ವಾ, ಜಸ್ಟ್ ಕ್ಲಾತ್ ಹಿಂಗೆ ಕಾಣಿಸುತ್ತೆ ಬಿಟ್ಟರೆ ನಾವು ಒಂದು ಸ್ಟಿಚ್ ಮಾಡಿಸಿ ವೇರ್ ಮಾಡಿಸಿದ್ಮೇಲೆ ಅದ್ರ ಲುಕ್ ಗೊತ್ತಾಗೋದು. ಸ್ಯಾರಿ ಲೆಂತ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಸ್ಯಾರಿ ಲೆಂತ್ ಅಂತ. ಲೆಂತ್ ವೈಸ್ ಮತ್ತು ಪನ್ನ ಮತ್ತು ಸ್ಯಾರಿದು ಸೂಪರ್ ಡೂಪರ್ ಆಗಿದೆ. ಆ್ಯಂಡ್ ಇದು ಬಂದುಬಿಟ್ಟು ನಿಮಗೆ ಬಾರ್ಡ್ರ್ ಲೋಟಸ್ ಬಾರ್ಡರ್ ಸೇಮ್ ಆ್ಯಸ್ ಇಟ್ ಈಸ್ ನಿಮಗೆ ಮುದುಗೋಡ ಅವ್ರು ಏನು ವೇರ್ ಮಾಡಿದ್ರಲ್ಲ ಅದೇ ರೀತಿ ಲೋಟಸ್ ಬಾರ್ಡ್ರಲ್ಲೇ ಇದೆರಡು ಸ್ಯಾರಿ ಜಸ್ಟ್ 2 ಕಲರ್ಸಲ್ಲಿ ಅಷ್ಟೇ ಅವೈಲಬಲ್ ಇದೆ ಸ್ಯಾರಿ. ಆ್ಯಂಡ್ ಅನುಶ್ರೀ ಸ್ಯಾರೀಸು ನೀವು ಲಾಸ್ಟ್ ಟೈಮ್ ನಾನು ಪ್ಲೈನಲ್ಲಿ ಮಾಡಿಸಿದ್ದೆ, ನಮ್ಮ ಯೂಟ್ಯೂಬಲ್ಲಿ ಬಿಟ್ಟಿದೆ ಅನಿಸುತ್ತೆ, ಪ್ಲೈನಲ್ಲಿ ಮಾಡಿಸಿದೆ ಅವಾಗ. ಸೊ ಅದು ಕೂಡ ತುಂಬ ಚೆನ್ನಾಗಿ ಮೂವ್ ಆಯಿತು. ಜಸ್ಟ್ 50 ಕ್ವಾಂಟಿಟಿ ಮಾಡಿಸಿದ್ದು. ಬಟ್ ಇದು ನೋಡಿ ನಿಮಗೆ ಲೈನ್ಸಲ್ಲೂ ಸ್ಯಾರಿ ಬರುತ್ತೆ, ಲೈನ್ಸಲ್ಲೂ ಸ್ಯಾರಿ ಬರುತ್ತೆ, ಈ ರೀತಿ ಬುಟ್ಟದಲ್ಲೂ ಸ್ಯಾರಿ ಬರುತ್ತೆ. ರಸ್ಟ್ ಆರೆಂಜ್ ಟೈಪ್ ಸ್ಯಾರಿ ಇದು. ಆರೆಂಜ್ಗೆ ಎಕ್ಸಾಕ್ಟ್ ಲಾಂಗ್ ಬಾರ್ಡರಲ್ಲಿ ಬೆಂಟೆಕ್ಸ್ ಬಾರ್ಡರ್ ಸ್ಯಾರಿ ಬಂದಿದೆ. ಸೆರಗು ಪಾರ್ಟ್ ಬಂದ್ಬಿಟ್ಟು ಇದೇ ರೀತಿ ಲೈಕ್ ಪರ್ಪಲ್ ಶೇಡಲ್ಲಿ, ಗ್ರ್ಯಾಂಡ್ ಪರ್ಪಲ್, ಇದು ಲೈಟ್ ಪರ್ಪಲ್ ಅಲ್ಲ, ಪರ್ಪಲ್ ಶೇಡಲ್ಲಿ ಸೆರಗು. ಬ್ಲೌಸ್ ಪೀಸ್ ನೋಡ್ಕೋಬೋದು ಆ್ಯಸ್ ಇಟ್ ಈಸ್ ಹಿಂಗೇನೆ ಲೈನ್ಸ್ ಮತ್ತು ಬುಟ್ಟಾದಲ್ಲಿ ಕಾಂಟ್ರಾಸ್ಟ್ ಕಲರಲ್ಲೇ ಬ್ಲೌಸ್ ಪೀಸ್ ಬರುತ್ತೆ. ಸೆರಗು ಕೂಡ ಕಾಂಟ್ರಾಸ್ಟ್ ಕಲರಲ್ಲೇ ಬಂದಿರೋದು ಸೆರಗು ಇದು. ಆ್ಯಂಡ್ ಆರೆಂಜಲ್ಲಿ ತುಂಬ ಕಲರ್ ಶೇಡ್ ಬರುತ್ತೆ. ಇದಂತೂ ಫುಲ್ ಬ್ರೈಟ್ ಆರೆಂಜ್ ಅಂತ ನೋಡ್ಬೋದು. ಜಸ್ಟ್ ನಿಮ್ಗೆ ವಿಡಿಯೋದಲ್ಲಿ ಹೆಂಗೆ ಶೋ ಆಗ್ತಿದೆ ಅಲ್ಲ ಅದೇ ರೀತಿ ಫುಲ್ ಬ್ರೈಟಲ್ಲಿ ಆರೆಂಜ್ ಬರುತ್ತೆ. ಜಸ್ಟ್ ರುಪೀಸ್ 1100 ರುಪೀಸ್ಗೆ. ಏನಕ್ಕೆ ಇದೆಲ್ಲ ಇಷ್ಟು ಕಮ್ಮಿ ಪ್ರೈಸಲ್ಲಿ ತೋರಿಸ್ತಿದ್ದೀನಿ ಸ್ಯಾರಿ ಅಂತಂದರೆ ಯೂಟ್ಯೂಬ್ಗೆ ಆಲ್ಮೋಸ್ಟ್ ತುಂಬ ತಿಂಗಳುಗಳಾದಮೇಲೆ ಬಿಡ್ತಿರೋಂಥ ಸ್ಯಾರೀಸ್ ಇದೆಲ್ಲ. ಸೊ ಹಂಗಾಗಿ ಎಲ್ಲ ಆಫರ್ ಸ್ಯಾರೀಸ್ನ ಫಸ್ಟಿಗೆ ಒಂದು ವಿಡಿಯೋದಲ್ಲಿ ತೋರಿಸ್ಬಿಡೋಣ ಅನ್ನೋದಕ್ಕೋಸ್ಕರ ಬಿಡ್ತಿರೋದು. ಇದು ಬಂದು ಗೋಲ್ಡ್ ಸ್ಯಾರಿ 1450ಗೆ ನಾನು ಸೆಲ್ ಮಾಡಿದಂಥ ಗೋಲ್ಡ್ ಸ್ಯಾರಿ ಇದು. ಈಗ ಆಫರ್ ಪ್ರೈಸಲ್ಲಿ ಜಸ್ಟ್ 900 ರುಪೀಸ್ಗೆ ಬಿಟ್ಟಿರೋವಂಥದ್ದು. ಕಾಂಟ್ರಾಸ್ಟ್ ಕಲರ್ಸ್ ಬರುತ್ತೆ, ಇದರಲ್ಲಿ 4 ಕಲರ್ಸ್ ಬರುತ್ತೆ. ಶೈನಿಂಗ್ ತೋರಿಸ್ಬಿಡ್ತೀನಿ ಒಂದ್ಸತಿ. ಫುಲ್ ಶೈನಿಂಗ್ ಇದೆ. ಯಾವುದೋ ಓಪನ್ ಮಾಡಿರೋ ಸೀರೆ ಅಲ್ವೇನಪ್ಪ ಇದು? ಪಿಂಕ್ ಇದೆಯಾ ಓಪನ್ ಮಾಡಿರೋದು? ಬಾರ್ಡ್ರ್ ಪ್ಲೇನ್ ಮೇಲೆ ಏನು ಮಾಡೋದು? ಓಪನ್ ಮಾಡಿಬಿಡ್ಲ ಇದೇನೆ. ಸೊ ಒಂದು ಸ್ಯಾರಿ ಫುಲ್ ಓಪನ್ ಎಲ್ಲೈತೆ? ಹಾಂ ಕೊಡವಾದ. ಒಂದು ಸ್ಯಾರಿ ಫುಲ್ ಓಪನ್ ಮಾಡಿ ತೋರಿಸ್ಬಿಡ್ತೀನಿ. ನಿಜವಾಗ್ಲೂ 900 ರುಪೀಸ ಸ್ಯಾರಿ ಇದು ಅನ್ನೋಷ್ಟು ಶಾಕಿಂಗ್. ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿದ್ರೆ ನೀವು ಗೋಲ್ಡ್ ಸ್ಯಾರಿದೇನೆ ಸಪ್ರೇಟ್ ರಿವ್ಯೂ ಹಾಕಿದ್ದೀನಿ. ಸಿಂಗಲ್ ಇಲ್ಲ 4-5 ಸೀರೆ ಈ ಥರ ಎಲ್ಲ ಪರ್ಚೇಸ್ ಮಾಡಿದ್ದಾರೆ. ಟ್ರಸ್ಟಿಂದನೇ ಪೇಮೆಂಟ್ ಮಾಡಿ ಪರ್ಚೇಸ್ ಮಾಡಿದ್ದಾರೆ. ಬಟ್ ಎಷ್ಟು ಚೆನ್ನಾಗಿ ರಿವ್ಯೂ ಶೇರ್ ಮಾಡಿದ್ದಾರೆ ಅಂತಂದರೆ ಈ ಸೀರೆ ಹಾಗೆ ಇದೆ. ಏನು ವಿಡಿಯೋದಲ್ಲಿ ಇಷ್ಟು ಶೈನಿಂಗ್ ಆಗಿ ಇಷ್ಟು ಬ್ರೈಟಾಗಿ ಶೋ ಆಗ್ತಿದೆ ಅಲ್ಲ ಸೀರೆ, ಸೇಮ್ ನಿಮಗೆ ರಿಸೀವ್ ಆದಾಗಲೂ ಕೂಡ ಇದೇ ರೀತಿ ಇರುತ್ತೆ ಸ್ಯಾರಿ. ಇದೆಲ್ಲ ಪ್ಯೂರ್ ಟಿಶ್ಯೂ ಸ್ಯಾರಿ ಬರುತ್ತೆ. ಆ್ಯಂಡ್ ಉಟ್ಕೊಂಡಾಗ ಹರಡ್ಕೊಳ್ಳುತ್ತೆ ಅನ್ನೋಂಥ ತುಂಬ ಡೌಟ್ಸ್ ಇರುತ್ತೆ ಅಲ್ವಾ. ನೋಡಿ ಪಲ್ಲು ತೋರಿಸ್ಬಿಡ್ತೀನಿ ಬಾ. ಪಲ್ಲು ಬಂದ್ಬಿಟ್ಟು ಈ ರೀತಿ ಗ್ರ್ಯಾಂಡಾಗಿ ಸೆರಗು ಬರುತ್ತೆ. 4 ಕಲರ್ ಇದೆ, ಕಲರ್ಸ್ ತೋರಿಸ್ತೀನಿ. ಮುಂಚೆಗೆ ವಿಡಿಯೋದಲ್ಲೂ ಸೇಮ್ ಹಿಂಗೆ ಇನ್ಸ್ಟಾಗ್ರಾಮಲ್ಲೂ ತುಂಬ ಡೌಟ್ಸ್ ಇರುತ್ತೆ ಅಲ್ವಾ. ಸೊ ಹಾಗಾಗ್ಬಿಟ್ಟು ಈ ರೀತಿ ನರ್ಗೆ ಮಾಡಿದೆ ನಾನು ವಿಡಿಯೋದಲ್ಲಿ ಶೋ ಮಾಡ್ತಾ ಇರ್ತೀನಿ. ಸೀರೆ ಹೆಂಗೆ ಕೂರುತ್ತೆ ಕೂರಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ ಅಂತ. ತುಂಬ ಜನಕ್ಕೆ ಟಿಶ್ಯೂ ಸ್ಯಾರಿಗಳು ಅಂದರೆ ಇವು ನಿಜವಾಗ್ಲೂ ನರ್ಗೆ ಕೂರುತ್ತಾ, ನಾವು ಆರಾಮ್ಸೆ ವೇರ್ ಮಾಡ್ಬೋದಾ? ಈಗ ನಾನು ವೇರ್ ಮಾಡಿರೋ ಸ್ಯಾರಿ ಹೆಂಗೆ ಕೂತಿರುತ್ತೆ ಅಲ್ವಾ ನರ್ಗೆ, ಕ್ರೇಪ್ ಫಸ್ಟ್ ಕ್ವಾಲಿಟಿ ಕ್ರೇಪು, ಅದೇ ರೀತಿ ನರ್ಗೆ ಕೂರುತ್ತಾ ಅನ್ನೋದು ಒಂದು ಡೌಟ್ ಇರುತ್ತೆ. ಸೊ ಹಂಗಾಗಿ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಈಗ ನರ್ಗೆ ಅಂತಂದರೆ ಜಸ್ಟ್ 1400ಗೆ ಚೆನ್ನಾಗಿರುತ್ತೆ ಏನೋ ಕ್ವಾಲಿಟಿ, 900ಗೆ ಚೆನ್ನಾಗಿರಲ್ಲ ಆ ಥರ ಎಲ್ಲ ಥಿಂಕ್ ಮಾಡ್ತಾರೆ. ಹೌದು ಅದಂತೂ ಡ್ಯಾಮ್ ಶೋರ್. 1400ಗೆ ಏನು ಕ್ವಾಲಿಟಿ ಇರುತ್ತೆ ಅದು 900ಗೆ ಬರಲ್ಲ. ಬಟ್ ಅದರಲ್ಲೇ ನಮ್ಮ ಕಸ್ಟಮರ್ಗೆ ಆದಷ್ಟು ಟ್ರೈ ಮಾಡೋಣ ಅಂದ್ಬಿಟ್ಟು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ರೆಡಿ ಮಾಡಿಸಿರ್ತೀವಿ ಸ್ಯಾರೀಸು. ನೋಡ್ತಿರ್ಬೋದು ನರ್ಗೆ ಎಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇದು ಹರಡ್ಕೊಳ್ಳೋದಂತೂ ನಿಜವಾಗಿ ಹರಡ್ಕೊಳ್ಳಲ್ಲ. ಜಸ್ಟ್ ಹಿಂಗೆ ಪಿನ್ ಮಾಡಿದ್ರೆ ಸಾಕು, ಸಖತ್ತಾಗಿ ಕೂರುತ್ತೆ ನರ್ಗೆ. ಎಲ್ಲ ಸ್ಯಾರೀಸಲ್ಲೂ ಅಷ್ಟೇ. ಸೊ ಇದರಲ್ಲಿ ಕಲರ್ ರೇಂಜ್ ತೋರಿಸ್ಬಿಡ್ತೀನಿ ಎಷ್ಟು ಕಲರ್ ಇದೆ ಅಂತ. ಹಿಂಗೆ ಕೂತ್ಕೊಂಡಿದ್ದು ನೋಡಿ ಇಲ್ಲಿ. ಒಂದು ಕಾಫಿ ಬ್ರೌನ್ ಕಲರ್, ಗೋಲ್ಡ್ಗೆ ಕಾಫಿ ಬ್ರೌನ್ ಕಲರು ಫಸ್ಟಿಗೆ ತೋರಿಸಿರೋದು ನಾನು ರಾಮ ಗ್ರೀನ್ ಕಲರ್. ನೆಕ್ಸ್ಟ್ ಬಂದುಬಿಟ್ಟು ಗೋಲ್ಡ್ಗೆ ಬಾಟಲ್ ಗ್ರೀನ್ ಕಲರ್. ಫುಲ್ ಹಸಿರು ಬರುತ್ತೆ. ನಾವು ಹಸಿರು ಬಳೆ ಏನು ವೇರ್ ಮಾಡ್ತೀವಲ್ವ ಅದೇ ರೀತಿ ಫುಲ್ ಹಸಿರು ಕಲರ್ ಬರುತ್ತೆ, ಫುಲ್ ಶೈನಿಂಗಲ್ಲಿ ಬರುತ್ತೆ. ಇನ್ನೊಂದು ಬಂದುಬಿಟ್ಟು ಗೋಲ್ಡ್ಗೆ ಪಿಂಕ್ ಕಲರ್ ಇದೆ. ಆ್ಯಸ್ ಇಟ್ ಈಸ್ ಇದೇನು ತೋರಿಸ್ತಾ ಇದ್ದೀನಿ ಅದೇ ಬರುತ್ತೆ. ಬಟ್ ಇದು ಬಂದು ಬಾರ್ಡ್ರ್ ಚೇಂಜ್ ಇದೆ. ಸೊ ಇದು ಸಿಂಗಲ್ ಪೀಸ್ ಇರೋದು, ಅದು ಮತ್ತೆ ಸ್ಟಾಕ್ ಬರುತ್ತೆ. ಸೊ ಆಗ ವೀಡಿಯೋ ಮಾಡೋಕ್ಕೆ ಆಗುತ್ತೋ ಇಲ್ವೊಂದು ಇಲ್ಲೇ ತೋರಿಸಿದ್ದೀನಿ. ಸೇಮ್ ಇದೇ ಪ್ಯಾಟ್ರನಲ್ಲಿ ಪಿಂಕ್ ಕಲರ್ ಬರುತ್ತೆ.
ಸೊ ಲೈಕ್ ನಿಮ್ಗೊಂದು ಐಡಿಯಾ ಸಿಗಲಿ ಅಂದ್ಬಿಟ್ಟು ತೋರಿಸ್ತೀನಿ. ಪಿಂಕ್ ಬಾರ್ಡ್ರ್ ಬಂದು ಇದೇ ರೀತಿ ಬಾರ್ಡ್ರ್ ಡಿಸೈನ್ ಮಾತ್ರ ಇದೇ ಥರ ಇರುತ್ತೆ. ಕಲರ್ ಮಾತ್ರ ಸೇಮ್ ಟು ಸೇಮ್. ನೀವು ಪಿಂಕ್ನು ಕೂಡ ಬುಕಿಂಗ್ ತೊಗೋಬೋದು. ಜಸ್ಟ್ ಫೋಟೋ ಕೇಳಿದ್ರೆ ನಾನು 4 ಕಲರ್ ಫೋಟೋ ಕಳಿಸ್ಕೊಡ್ತೀನಿ. ಸೊ ಅದ್ರಲ್ಲಿ ನಿಮ್ಗೆ ಯಾವ್ದು ಬೇಕು ನೀವು ಬುಕಿಂಗ್ನ ತೊಗೋಬೋದು. ಇವತ್ತು ಶೂಟ್ ಮಾಡ್ತಿರೋ ವೀಡಿಯೋದಲ್ಲಿ ಹಾಕಿದ ಸ್ಯಾರಿ ಕೂಡ ನಮ್ಮ ಶಾಪ್ದೇನೆ. ಜಸ್ಟ್ ರುಪೀಸ್ 1700ಗೆ. ಇದರಲ್ಲಿ ಕೆಲವೊಂದು ಕಲರ್ ಕಾಂಬಿನೇಷನ್ ಇದೆ. ಕಲರ್ಸ್ ಕೊಡಪ್ಪ ನೋಡೋಣ. ಎಲ್ಲೈತೆ ಹೇಳು ಕಲರ್ಸ್ ಅದು? ಈ ಕಡೆ ಬಾ, ಈ ಕಡೆ ಅಲ್ಲೇ ಇದನ್ನು. ಜಸ್ಟ್ ರುಪೀಸ್ 1700 ರುಪೀಸ್. ಫಸ್ಟ್ ಕ್ವಾಲಿಟಿ ಮೈಸೂರು ಸಿಲ್ಕ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಒನ್ಸ್ ಏನಾರು ಅಂಗಡಿಯಲ್ಲಿ ನಾನು ವೇರ್ ಮಾಡಿದ್ರೆ ನಿಜವಾಗ್ಲೂ ಅದೇ ಥರ ಕೇಳ್ತಾರೆ. ಸೊ ಡಿಸೈನ್ ನಾನು ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಸ್ಕೋತೀನಿ. ಸೊ ಇದು ಬಂದ್ಬಿಟ್ಟು ನಾನು ಪ್ಲೈನ್ ಪಲ್ಲುಗೆ ಈ ರೀತಿ ಏನು ಹೇಳ್ದು ಎಂಬ್ರಾಯ್ಡ್ರಿ ಡಿಸೈನ್ ಮಾಡಿ ವರ್ಕ್ ಮಾಡಿಸಿ ನಾನು ಸ್ಟಿಚ್ ಮಾಡಿಸ್ಕೊಂಡಿರೋದು. ಬ್ಯಾಕ್ ಸೈಡಲ್ಲೂ ಅಷ್ಟೇ ನೋಡಿ, ಸೂಪರಾಗಿ ಡಿಸೈನ್ ಮಾಡಿ ಸ್ಟಿಚ್ ಮಾಡಿಸ್ಕೊಂಡಾಗ ಎಂಥ ಸಿಂಪಲ್ ಸ್ಯಾರಿ ಕೂಡ ಫುಲ್ ಗ್ರ್ಯಾಂಡಾಗಿ ಕಾಣುತ್ತೆ. ಅಷ್ಟು ಚೆನ್ನಾಗಿದೆ ಸ್ಯಾರಿ. ಫುಲ್ ಲೈಟ್ ವೆಯ್ಟು. ಮಾರ್ನಿಂಗ್ ಇದೆ ಸ್ಯಾರಿ. ಸಂಡೇ ಅಂದರೆ ಎಷ್ಟು ಕ್ರೌಡ್ ಇರುತ್ತೆ ಗೊತ್ತಿರುತ್ತೆ ಅಲ್ವಾ. ಸೊ ಮಾರ್ನಿಂಗಿಂದ ಕ್ಯಾರಿ ಮಾಡಿದ್ದೀನಿ. ಪಾಪು ನೋಡ್ಕೊಳ್ಳೋದ್ರ ಜೊತೆಗೆ ಪ್ಲೇಟ್ಸ್ ನೋಡ್ಬೋದು. ನಾನು ಎಷ್ಟೇ ಓಡಾಡಿದ್ರು ಕೂಡ ಹೀಗೆ ಕೂತ್ಕೊಳ್ಳುತ್ತೆ, ಆರಾಮಾಗಿ ಪ್ಲೇಟ್ಸ್ ಕೂತ್ಕೊಳ್ಳುತ್ತೆ. ಲೈಟ್ ಫ್ಲ್ಯಾಟಾಗಿ ಕಾಣುತ್ತೆ. ನಾವು ಹೆಂಗೆ ವೇರ್ ಮಾಡ್ತೀವಲ್ಲ ಫುಲ್ ಫ್ಲ್ಯಾಟ್ ಥರನೇ ಕಾಣುತ್ತೆ ನಮ್ಮ ಬಾಡಿ ಶೇಪ್. ಅಷ್ಟು ಫುಲ್ ಬಾಡಿ ಹಗ್ಗಿಂಗ್ ಫ್ಯಾಬ್ರಿಕ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ನೋಡಿ. ಫ್ಯಾಬ್ರಿಕ್ ಶೇಕಿಂಗಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತ. ಇದು ಒಂದು ಕಲರ್ ಇದೆ, ಲೈಟ್ ಗ್ರೀನ್ಗೆ ಡಾರ್ಕ್ ಗ್ರೀನ್ ಕಲರ್ ಬಾರ್ಡ್ರು ಬರುತ್ತೆ. ಬೈಲಿ ಇದು ತೋರಿಸ್ಬಿಡ್ತೀನಿ ಸೆರ್ಗು ಹೆಂಗೆ ಬರುತ್ತೆ ಅಂತ. ರೈಟ್ ನೋಡಿ, ಇದೇ ರೀತಿ ನಾನು ಇವಾಗ ಏನು ವೇರ್ ಮಾಡಿದ್ದೀನಿ ನಾನು ಸ್ವಲ್ಪ ಡಾರ್ಕ್ ಕಲರಲ್ಲಿ ಈ ಥರ ಕುಚ್ಚೆಲ್ಲ ಹಾಕಿಸ್ಕೊಂಡು ವೇರ್ ಮಾಡಿದ್ದೀನಿ. ಸ್ವಲ್ಪ ಡಾರ್ಕ್ ಕಲರ್ ಇದೆ. ಸೇಮ್ ಆ್ಯಸ್ ಇಟ್ ಈಸ್ ಅದೇ ಕಲರು ನಾನು ಲೈಕ್ ಇದೇ ಥರ ಸೇಮ್ ಪ್ಲೈನ್ ಸ್ಯಾರಿಗೇ ಈ ರೀತಿ ಡಿಸೈನ್ ಮಾಡಿಸಿ ಸ್ಟಿಚ್ ಮಾಡಿಸೋದು ಸೂಪರಾಗಿ ಬರುತ್ತೆ. ಯಾವುದೇ 4-5 ಸಾವಿರ ತೊಗೊಂಡು ನಾವು ಈ ಮೈಸೂರು ಸಿಲ್ಕ್ ಏನು ತೊಗೊತೀವಲ್ವ ಅದಕ್ಕಿಂತ ಡಬಲ್ ಶೈನಿಂಗ್ ಇದೆ, ಅದಕ್ಕಿಂತ ಡಬಲ್ ಸಾಫ್ಟಾಗಿದೆ ಕ್ಲಾತು. ವರ್ತ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ಕ್ಲಾತ್ ಮಾತ್ರ. ಇದೊಂದು ಕಲರ್ ಕಾಂಬಿನೇಷನ್ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಸೆಕೆಂಡ್ ಕಲರ್. ಇದಂತೂ ಫುಲ್ ಬ್ರೈಟ್ ಕಲರ್. ಫುಲ್ ಬ್ರೈಟ್ ಅಂದರೆ ಬ್ರೈಟ್ ಕಲರ್. ಇದು ಚೆನ್ನಾಗಿ ಕಾಣಿಸ್ತಾ ಇದೆಯಾ ವಿಡಿಯೋಗೆ? ಇದು ರಾಣಿ ಪಿಂಕಿಗೆ ನೇವಿ ಬ್ಲೂ ಕಲರ್ ಬರುತ್ತೆ. ಕಲರ್ ಶೇಡ್ ಕೆಲವೊಂದು ಡಿಫ್ರೆನ್ಸ್ ಕಾಣಿಸುತ್ತೆ ಅಂತ ನಾನೇ ಹೇಳ್ಬಿಡ್ತೀನಿ. ಅದು ಬಿಟ್ಟರೆ ರಾಯಲ್ ಬ್ಲೂ ಕಲರ್. ರಾಯಲ್ ಕಲರ್ ಯಾವಾಗಲೂ ರಾಯಲ್ ಬ್ಲೂ ಯಾವಾಗಲೂ ರಾಯಲ್ ಕಲರೇನೆ ನೋಡಿ. ಸ್ಟಿಚ್ ಮಾಡಿಸಿದಾಗ ಅಷ್ಟೇ ಪರ್ಫೆಕ್ಟಾಗಿ ಕಾಣುತ್ತೆ ಸ್ಯಾರೀಸು. ವೇಟ್ ಬಾ. ನೆಕ್ಸ್ಟು ಇದು ರಾಯಲ್ ಬ್ಲೂ ಕಲರಲ್ಲಿ ಒಂದು ಕಲರ್ ಕಾಂಬಿನೇಷನ್ ಇದೆ. ಇದರಲ್ಲಿ ಏನಪ್ಪ ಅಂದರೆ ಡಿಫ್ರೆಂಟ್ ಕಲರ್ಸ್. ನನಗೆ ಯಾವುದು ಲೈಕ್ ಆಯಿತು, ನನ್ನ ಹತ್ರ ಯಾವ ಕಲರ್ ಕಾಂಬಿನೇಷನ್ ಇಲ್ಲ ಅದನ್ನು ನಾನು ಫಸ್ಟಿಗೆ ಸ್ಟಿಚ್ ಮಾಡಿಸ್ಕೊಬಿಡ್ತೀನಿ. ಇದೊಂದು ಬ್ಲ್ಯಾಕ್ ಬ್ಲೂ ಕಲರ್ಗೆ ಲೈಟ್ ಸಿ ಬ್ಲೂ ಕಲರಲ್ಲಿ ಕಾಂಬಿನೇಷನ್ ಬಂದಿರೋವಂಥದ್ದು. ಇದು ಕೂಡ ಸೂಪರ್ ಡೂಪರ್ ಆಗಿದೆ. ಈ ಕಲರ್ಗೆ ಬ್ಲೌಸ್ ಬರುತ್ತಲ್ಲ ಕಾಂಟ್ರಾಸ್ಟಲ್ಲಿ. ಸೊ ನಾವು ಡಾರ್ಕ್ ಕಲರಲ್ಲಿ ಎಂಬ್ರಾಯ್ಡ್ರಿ ಮಾಡಿಸಿದಾಗ ಸೂಪರ್ ಲುಕ್ಕಿಂಗ್ ಆಗಿ ಕಾಣುತ್ತೆ. ಇದು ಬಂದು ಹೊಸ ಕಲರು. ರೈಟ್ ನೋಡ್ತೀವಿ ಲೈಕ್ ಸಿಮೆಂಟ್ ಕಲರ್ಗೆ ಇದು ಮೆಜೆಂಟಾ ಕಲರಲ್ಲಿ ಬಾರ್ಡ್ರು ಬಂದಿರೋಂಥದ್ದು. ಇಷ್ಟು ಕಲರ್ಸ್ ಇದೆ. ಕ್ಲಿಯರಾಗಿ ತೋರಿಸ್ಬಿಡ್ತೀನಿ, ಒಂದೊಂದ ನೀಟಾಗಿ ನೋಡ್ಕೊಳ್ಳಿ. ಸೊ ಇದೆಲ್ಲ ಕೂಡ ನಿಮಗೆ 180 ಗ್ರಾಮ್ ಥಿಕ್ನೆಸ್ಸಲ್ಲಿ ಸ್ಯಾರಿ ಬರುತ್ತೆ. ಜಸ್ಟ್ ರುಪೀಸ್ 1700 ಸ್ಯಾರಿ. ಇದೆಲ್ಲ ಸೂಪರ್ ಆಗಿದೆ. ಯಾರಿಗೆ ಯಾವ ಸ್ಯಾರಿ ಬೇಕಲ್ಲ ಬೇಗ ಪರ್ಚೇಸ್ ಮಾಡಿ. 10 to 12 ಕಲರ್ಸ್ ಇರುತ್ತೆ ಸ್ಯಾರಿ ಇದು. ಬಟ್ ಆದರೆ ಆಲ್ಮೋಸ್ಟ್ ಎಲ್ಲ ಕಲರ್ಸು ಹೋಗ್ಬಿಟ್ಟಿದೆ. ಮತ್ತೆ ರೀಸ್ಟಾಕ್ ಅಂತ ಕೇಳಿದ್ರೆ ಇದು ಯಾವುದೋ ಸ್ಯಾರೀಸ್ ಮತ್ತೆ ಸಿಂಗಲ್ ಪೀಸು ರೀಸ್ಟಾಕ್ ಆಗೋಲ್ಲ. ಸೊ ಅದಕ್ಕೇ ಫಸ್ಟೇ ಹೇಳ್ತಾ ಇದ್ದೀನಿ. ಇದಿಷ್ಟು ಇವತ್ತಾಗಷ್ಟೇ ಸ್ಯಾರಿ ಕಲೆಕ್ಷನ್ನು. ಸ್ಯಾರಿ ಇನ್ನೂ ಸಾಕಷ್ಟಿದೆ. ಸೊ ನಿಮಗೆ ಓಕೆ ಸ್ಯಾರಿ ಕಲೆಕ್ಷನ್ ಬೇಕು ಅನ್ನೋ ಥರ ಇದ್ದರೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ಸ್ಯಾರಿ ಕಲೆಕ್ಷನ್ ಯಾವ್ದು ಬೇಕು ನಿಮಗೆ ಅಂತ. ಅದು ಸ್ಯಾರಿ ಕಲೆಕ್ಷನ್ ತೋರಿಸ್ತೀನಿ ನಾನು. ಆಫರ್ ಸ್ಯಾರೀಸ್ ಬೇಕಾ ಅಥವಾ ಪ್ಯೂರ್ ಸ್ಯಾರೀಸ್ ಬೇಕಾ, ಜಾರ್ಜೆಟ್ ಸ್ಯಾರೀಸ್ ಬೇಕಾ ಅಥವಾ ಟ್ರೆಂಡಿಂಗಲ್ಲಿ ಮೂವ್ ಆಗ್ತಿರೋ ಸ್ಯಾರೀಸ್ ಬೇಕಾ, ಯಾವ್ದು ಬೇಕೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಆದಷ್ಟು ಅದೇ ಸ್ಯಾರೀಸ್ನ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಹಾಯ್ ಎಲ್ಲರಿಗೂ ನಮಸ್ತೆ. ಇದು ನಾನೇನೀಗ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ನಲ್ವ, ಸೊ ಅದರದೇ ಕಂಟಿನ್ಯೂಯೇಷನ್ ವ್ಲಾಗ್ ಆಗಿರುತ್ತೆ. ಈ ಸ್ಯಾರೀಸ್ ಬಂದು ಸ್ವಲ್ಪ ಡಿಮ್ಯಾಂಡಿಂಗಲ್ಲಿ ಇದ್ದಿದ್ದಂಥ ಸ್ಯಾರೀಸ್. ಅಂದರೆ ಇವಾಗ ನಿಮಗೆ ಗೊತ್ತಿದೆ ಸೆಲೆಬ್ರಿಟಿ ವೇರ್ ಮಾಡಿದ್ಮೇಲೆ ಆ ಸ್ಯಾರೀಸ್ ಫುಲ್ ಡಿಮ್ಯಾಂಡಿಂಗಿಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ಅಂತ. ಸೊ ನಮ್ಮ ಶಾಪಲ್ಲೂ ತುಂಬ ರಿಕ್ವೆಸ್ಟ್ ಇದ್ರಿಂದ ಈ ಸ್ಯಾರೀಸ್ನ ಸ್ಟಾಕಲ್ಲಿ ತರಿಸಿದ್ದೀವಿ. ಆ್ಯಂಡ್ ಕ್ವಾಂಟಿಟಿ ವೈಸ್ ಚೆನ್ನಾಗೇ ಬಂದಿತ್ತು ಸ್ಯಾರಿ. ಬಟ್ ಆದರೆ ಬೇಗ ಬುಕ್ಕಿಂಗ್ ಆಗೋಯ್ತು ಥ್ರೂ ಇನ್ಸ್ಟಾಗ್ರಾಮಿಂದ. ಸೊ ನಮ್ಮ ಯೂಟ್ಯೂಬರ್ಸ್ಗೂ ಈ ಸ್ಯಾರೀಸ್ ರೀಚ್ ಆಗಲಿ, ಸೊ ಯೂಟ್ಯೂಬಲ್ಲಿ ಬುಕ್ ಮಾಡ್ಕೊಳ್ಳೋರು ಬುಕ್ ಮಾಡ್ಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ. ನೋಡ್ತಿರ್ಬೋದು ಇಷ್ಟೇ ಕ್ವಾಂಟಿಟಿ ಇರೋದು. ಪ್ರೆಸೆಂಟ್ ಇಷ್ಟೇ ಕ್ವಾಂಟಿಟಿ. ಆಲ್ಮೋಸ್ಟ್ ಎಲ್ಲ ಬುಕ್ಕಿಂಗ್ ಆಗೋಗ್ಬಿಟ್ಟಿದೆ. ಎಲ್ಲ ಪ್ಯಾಕ್ ಮಾಡಬೇಕು. ಸೊ ಯಾರಿಗೆಲ್ಲ ಈ ಸ್ಯಾರೀಸ್ ಬೇಕಲ್ಲ, ಸ್ಯಾರೀಸ್ ಪ್ರೈಸ್ ಬಂದು ಜಸ್ಟ್ ಫಾರ್ ರುಪೀಸ್ 1600. ಒಂದ್ಸತಿ ನೀಟಾಗಿ ಪ್ಲೇಟ್ಸ್ ಮಾಡಿ ತೋರಿಸ್ಬಿಡ್ತೀನಿ. ಈ ಸ್ಯಾರೀಸ್ ಎಲ್ಲ ಬಂದು ಸೆಮಿ ಕಂಚಿ ಫ್ಯಾಬ್ರಿಕಲ್ಲಿ ಸ್ಯಾರೀಸ್ ಬರುತ್ತೆ. ಫುಲ್ ಗ್ರ್ಯಾಂಡಾಗಿ ಬರುತ್ತೆ. ಅದಕ್ಕೂ ಮೇಲೆ ಅಂದರೆ ಕಂಪ್ಲೀಟ್ಲಿ ವಾಷಬಲ್ ಸ್ಯಾರೀಸ್. ನೀವು ಮನೇಲಿ ಆರಾಮ್ಸೆ ವಾಶ್ ಮಾಡಬಹುದು. ಯಾವುದೇ ಸಿಂಕ್ ಆಗೋದಾಗಲಿ ಶೈನಿಂಗ್ ಆಗಲಿ ಏನೂ ಆಗೋದಿಲ್ಲ. ಅಷ್ಟು ಸೂಪರಾಗಿರುತ್ತೆ ಸ್ಯಾರಿ ಮಾತ್ರ. ಇನ್ನೊಂದು ಪ್ರಾಬ್ಲಮ್ ಇರುತ್ತೆ ಇದರಲ್ಲಿ, ಸ್ಯಾರಿ ಪಟ್ಟು ಸಿಲ್ಕ್ ಸ್ಯಾರೀಸ್ ಬರುತ್ತೆ. ಅಂದರೆ ಫುಲ್ ಕಾಂಚೀಪುರಂ ರೇಂಜಲ್ಲಿ ಸ್ಯಾರೀಸ್ ಬರುತ್ತಲ್ಲ ಆ ಥರ ಅಂತೂ ಸ್ಯಾರಿ ಅಲ್ಲ. ಸೊ ನೀವು ಯಾರಾದರೂ ಅವಶ್ಯಕತೆ ಇಟ್ಕೊಂಡು ವೇರ್ ಮಾಡಬೇಕು ಅನ್ನೋ ಥರನೇ ಇಲ್ಲ. ನೋಡ್ತಿರ್ಬೋದು. ಜಸ್ಟ್ ವೆಯ್ಟ್
ಜಸ್ಟ್ ನಾವೇ ಪ್ಲೀಟ್ಸ್ ಮಾಡಿದ್ರು ಕೂಡ ನೋಡಿ, ಜಸ್ಟ್ ಒಂದು ಸೆಕೆಂಡ್ಗೆ ಪ್ಲೀಟ್ಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಸ್ಯಾರಿ ಅಂತಂದರೆ ಅಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸೂಪರ್ ಡೂಪರ್ ಆಗಿ ಬರುತ್ತೆ ಸ್ಯಾರಿ ಮಾತ್ರ. ಉಲ್ಟಾ ಆಗಿದೆ ಅಲ್ಲ ಪ್ಲೀಟ್ಸ್ ಎಲ್ಲ. ಅಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸೂಪರ್ ಡೂಪರ್ ಆಗಿದೆ ಸ್ಯಾರಿ ಮಾತ್ರ. ಯಾರೂ ಮಿಸ್ ಮಾಡ್ಕೊಬಿಡಿ. ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ಫಸ್ಟ್ ಟೈಮ್ ಈ ಥರ ಸ್ಯಾರೀಸನ್ನು ನಾನು ಇಂಟ್ರಡ್ಯೂಸ್ ಮಾಡ್ತಾ ಇರೋದು. ಸಖತ್ತಾಗಿದೆ ಸ್ಯಾರಿ ಮಾತ್ರ. ಒನ್ ಡ್ರೇಪಲ್ಲಿ ಉಟ್ಕೋಬೋದು, ಅಷ್ಟು ಚೆನ್ನಾಗಿದೆ. ಸೊ ಯಾರು ಮಿಸ್ ಮಾಡ್ಕೊಬಿಡಿ ಈ ಸ್ಯಾರೀಸ್ನ. ಬ್ಲೌಸ್ ಪಾರ್ಟ್ ಬಂದು ನಿಮಗೆ ಇದೇ ರೀತಿ ಬುಟಾದಲ್ಲಿ ಬ್ಲೌಸ್ ಪೀಸ್ ಬರುತ್ತೆ ಆ್ಯಂಡ್ ಸೆರಗು ಪಾರ್ಟ್ ಬಂದು ಇದೇ ರೀತಿ ಗ್ರ್ಯಾಂಡಾಗಿ ಪಲ್ಲು ಬಂದಿರುತ್ತೆ. ಸೊ ಲಾಸ್ಟ್ವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಅಂತ ಹೇಳ್ತಾ, ಕೀಪ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.